ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಹೋದ ವಿಡಿಯೋದಲ್ಲಿ ಈ ಮೂಡನ್ನು ನಾನು ರಿವ್ಯೂ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಫ್ರೆಂಡ್ಸ್, ಈ ಮೂಡನ್ನು ನಾನು ಹೇಳಿದ್ದೇನೆ ಹೋದ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಮೂಡಿನ ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಅಂತ ನಿಮಗೆ ಹೇಳಿದ್ದೇನೆ. ಇವತ್ತು ನಾನು ಈ ಮೂಡಿನ ಟಾಟಾ ಎಸಿ ಮೂಡನ್ನು ನಾನು ಇವತ್ತು ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ಫುಲ್ಲಾಗಿ ವಿಡಿಯೋ ನೋಡಿದರೆ ನಿಮಗೂ ಕೂಡ ಈ ಡೌನ್ಲೋಡ್ ಮಾಡ್ಕೊಳ್ಳೋದು ಬರುತ್ತೆ. ಫ್ರೆಂಡ್ಸ್, ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ನಿಮಗೂ ಕೂಡ ಅರ್ಥ ಆಗಲ್ಲ. ನಿಮ್ಮ ನೆಟ್ನೂ ವೇಸ್ಟ್ ಆಗುತ್ತೆ, ಟೈಮ್ನೂ ವೇಸ್ಟ್ ಆಗುತ್ತೆ, ಎಲ್ಲನೂ ಟೈಮ್ ವೇಸ್ಟ್ ಆಗುತ್ತೆ. ಫ್ರೆಂಡ್ಸ್, ನೀವು ಇದನ್ನು ಪೂರ್ತವಾಗಿ ನೋಡಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಕೂಡ ಈ ಟಾಟಾ ಎಸಿ ಪಿಕಪ್ ಮೂಡನ್ನು ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಆಡ್ಬೋದು, ನೋಡ್ತಾ ಇರ್ಬೋದು. ಒಳ್ಳೆ ಸಖತ್ತಾಗಿರುವಂಥ ಮೂಡಾಗಿದೆ. ನಾನು ಇದನ್ನು ಮೊದಲೇ ರಿವ್ಯೂ ಮಾಡಿಬಿಟ್ಟಿನಿ. ಆ ರಿವ್ಯೂ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೀವು ಅದನ್ನು ನೋಡಿ ಬರ್ಬೋದು. ನೋಡಿ ಬಂದು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವತ್ತು ಇದು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸೂರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಟಾಟಾ ಎಸಿ ಸೂಪರ್ ಪಿಕಪ್ ಮೂಡ್ ಅಂತ ನಿಮಗೆ ಇಲ್ಲಿ ಇವೆಲ್ ಸೆಮ್ಯುಲೇಷನ್ಗೆ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಓಪನ್ ಮಾಡಿದರೆ ನಿಮಗೆ ಈ ಲಿಂಕಿಗೆ ಬರೀತಾರೆ. ಅಲ್ಲಿ ನಾನು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ಇಲ್ಲಿ ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು 8 ಮಂತ್ ಆಗೋ ರಿಲೀಸ್ ಆಗಿರುವಂಥ ಒಂದು ಮೂಡ್ ಆದಾಗೆ ನಾನು ಇವಾಗ ತಿಳಿಸ್ತಾ ಇದ್ದೀನಿ ನಿಮಗೆ ಡೌನ್ಲೋಡ್ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಟಾಟಾ ಎಸಿ ನಾನು ರಿವ್ಯೂ ಮಾಡಿಲ್ಲ ಒಂದಿನ. ನೋಡ್ತಾ ಇರ್ಬೋದು, ನೀವು ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ನೀವು ಲಿವರಿ ಒಂದು ಕಡೆ ಮತ್ತು ಮೂಡ್ ಒಂದು ಕಡೆ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೂಡು ಇವ್ರ ಚಾನಲಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಲಿವರಿ ಲಿಂಕ್ನೂ ಕೂಡ ಅದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಮೂಡ್ ಡೌನ್ಲೋಡ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಮೂಡ್ ಟಾಟಾ ಎಸಿ ಸೂಪರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಶೇರ್ ಮೂಡ್ಸ್ ಮೂಲಕ ಇರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ ನಿಮಗೂ ಕೂಡ, ಏನ ಫ್ರೆಂಡ್ಸ್. ಇಲ್ಲಿ ಶೇರ್ ಮೂಡ್ ಮೂಲಕ ಇರುತ್ತೆ. ಇಲ್ಲಿ ಕೇವಲ ಸ್ಕಿನ್ ಇದೆ ಅಥವಾ ಇದು ಓಕೆನಾ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ವೇಟ್ ಮಾಡಿ ಮತ್ತೆ ಇದು ಬ್ಯಾಕ್ ಬನ್ನಿ. ಇಲ್ಲಿ ನೀವು ಮೇಲ್ಗಡೆ ಕ್ಲಿಕ್ ಮಾಡಿ. ನಮ್ಮದು ಕೆಳಗಡೆ ಬಂದಿತ್ತು, ಶೇರ್ ಮೂಡ್ಸ್ ಮೂಲಕ ಲಿವರಿ ಡೌನ್ಲೋಡ್ ಆಗ್ತಾ ಇತ್ತು. ನೋಡ್ತಾ ಇರ್ಬೋದು, ಶೇರ್ ಮೂಡ್ಸ್ ಮೂಲಕ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ವೇಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ವೇಟ್ ಮಾಡಬೇಕು. ಸ್ಟಾರ್ಟ್ ಡೌನ್ಲೋಡ್ ಅಂದರೆ ಡೌನ್ಲೋಡ್ ಆಗುತ್ತೆ, ವೇಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಡೌನ್ಲೋಡ್ ಆಗೋಯ್ತು. ಸೊ ಫ್ರೆಂಡ್ಸ್, ನಾವು ಇವಾಗ ಅದು ಡೌನ್ಲೋಡ್ ಮಾಡಿದ್ದೀವಲ್ಲ, ಅದು ಸ್ಕಿನ್ ಇತ್ತು. ಇಲ್ಲಿ ಇವರು ಕನ್ಫ್ಯೂಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಮೋಡ್ ಲಿಂಕ್ ಅಂತ ಹಾಕಿ ಅದರ ಕೆಳಗಡೆ ಲಿವರಿ ಲಿಂಕ್ ಹಾಕಿದ್ದಾರೆ. ಮತ್ತು ಇಲ್ಲಿ ಸ್ಕಿನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಮೋಡ್ ಲಿಂಕ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕೂಡ ಡೌನ್ಲೋಡ್ ಮಾಡಬೇಕಾಗಿತ್ತು, ಡೌನ್ಲೋಡ್ ಆಯಿತು ಅದನ್ನು ಫಸ್ಟು. ಇಲ್ಲಿ ಮೋಡ್ ಲಿಂಕ್ ಅಂತ ಬಂದುಬಿಡ್ತಿಲ್ಲ, ಇದು 8 MB ಇದೆಯಲ್ಲ, ಅದರ ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ವೇಟ್ ಮಾಡಿ, ರಿಲೋಡ್ ಹಾಕೊಳ್ಳಿ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೇಟ್ ಮಾಡಬೇಕು ನೀವು. ಸೊ ಫ್ರೆಂಡ್ಸ್, ಇಲ್ಲಿ ವೇಟ್ ಮಾಡಿ. ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಹಾಕೊಳ್ಳಿ. ಇಲ್ಲಿ ವೇಟ್ ಮಾಡಬೇಕು, ಡೌನ್ಲೋಡ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗುತ್ತೆ, ವೇಟ್ ಮಾಡಿ. ಇನ್ನೊಂದು ಸಲ ಕ್ಲಿಕ್ ಮಾಡಿ, ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಮಗೆ ಡೌನ್ಲೋಡ್ ಆಗ್ತಾ ಇದೆ. ಎರಡೂ ಕೂಡ ಡೌನ್ಲೋಡ್ ಆಗುತ್ತೆ. ಇವಾಗ ನೀವು ಲಿವರಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈ ನಾನೊಂದು ಫಸ್ಟ್ ಅದೊಂದು 4K ಲಿವರಿ. ಸೊ ಫ್ರೆಂಡ್ಸ್, ನೀವು ಮತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿವರಿ ಲಿಂಕ್ ಅಂತ ಹಾಕಿರ್ತೀನಿ, ಟಾಟಾ ಎಸಿ ಲಿವರಿ ಲಿಂಕ್ ಅಂತ. ಆ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ಲಿಂಕಿಗೆ ಬರ್ತೀರ. ನೋಡ್ತಾ ಇರ್ಬೋದು ಆ್ಯಂಡ್ ಗೇಮಿಂಗ್ ಅಂತ ಇವರ ಚಾನಲಲ್ಲಿ ಲಿವರಿ ರಿಲೀಸ್ ಆಗಿದೆ. ನೋಡ್ತಾ ಇರ್ಬೋದು, ಸಖತ್ತಾಗಿರುವಂಥ ಲಿವರಿ ಆಗಿದೆ. ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡಿದಾಗ ಇವರ ವಿಡಿಯೋದಲ್ಲಿ ಪಾಸ್ವರ್ಡ್ ಕೂಡ ಇರುತ್ತೆ. ಪಾಸ್ವರ್ಡ್ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ನಿಮಗೆ ಪಾಸ್ವರ್ಡ್ ಬೇಡ ಅಂದರೆ ಅಲ್ಲೊಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಪಾಸ್ವರ್ಡ್ ಹುಡುಕಿದ ನಂತರ ಇದು ಟಾಟಾ ಸೂಪರ್ ಎಸಿ ನೀವು ಇದು ಡೌನ್ಲೋಡ್ ಮಾಡ್ಕೊಳ್ಬೋದು. ಪಾಸ್ವರ್ಡ್ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತೀನಿ, ಅಲ್ಲಿ ಸ್ಟೋರಿ ಬಂದು ನೀವು ಅಲ್ಲಿ ಜಾಯ್ ಗೇಮರ್ ಕನ್ನಡ ಅಂತ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಸ್ಟೋರಿಯಲ್ಲಿ ನಾನು ಪಾಸ್ವರ್ಡ್ ಹಾಕ್ತೀನಿ, ಓಕೆನಾ. ಇಲ್ಲಿ ಟಾಟಾ ಸೂಪರ್ ಎಸಿ ಲಿವರಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ.
ಸೊ ಫ್ರೆಂಡ್ಸ್ ಇಲ್ಲಿ ಶೇರ್ ಮೂಡ್ಸ್ ಮೂಲಕ ಬರುತ್ತೆ. ನೀವು ಪಾಸ್ವರ್ಡ್ ಬೇಡ ಅಂದರೆ ಅವರು ಇನ್ನೊಂದು ಲಿಂಕ್ ಕೊಟ್ಟಿದ್ದಾರೆ, ಆ ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ನಾನು ಪಾಸ್ವರ್ಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನಾನು ಪಾಸ್ವರ್ಡ್ ಹಾಕಿದೆ. ಪಾಸ್ವರ್ಡ್ ಹಾಕಿದ ನಂತರ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೇಟ್ ಮಾಡಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಹಾಕಿದ ನಂತರ ವೇಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಲ್ಲ, ಸೆಕೆಂಡ್ ಬಿತ್ತು. ಇಲ್ಲಿ ನೀವು ವೇಟ್ ಮಾಡಬೇಕು. ಇಲ್ಲಿ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಬರುತ್ತೆ. ನೀವು ಬ್ಯಾಕ್ ಬಟನ್ ಬನ್ನಿ. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಹಾಕ್ಕೊಳ್ಳಿ. ಕೇವಲ 1 MB ಅಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫೈನಲಿ ಆಗಿ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆದ ತಕ್ಷಣ ನೀವು JetHR ಅನ್ನೋ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಅದನ್ನು ಓಪನ್ ಮಾಡ್ಕೊಳ್ಬೋದು. ಮತ್ತು ಪ್ಲೇಸ್ಟೋರ್ನಲ್ಲೂ ಕೂಡ ಅವೈಲೇಬಲ್ ಇರುತ್ತೆ, ಹೋಗಿ ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಥರ ಇರುತ್ತೆ ನಿಮಗೆ. ಫಸ್ಟಿಗೆ ನಾನು ಇಲ್ಲಿ ನೋಡ್ತಾ ಇರ್ಬೋದು. ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಡೌನ್ಲೋಡ್ ಫೋಲ್ಡರ್ ಇದಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಬಾರ್ ಪಕ್ಕದಲ್ಲಿ 3 ಡಾಟ್ ಇದು ಡಬ್ಬಿ ಇದೆ, ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಅಂತ ಹಾಕೊಳ್ಳಿ, ಯಾಕಂದರೆ ಜಾಸ್ತಿ ಫೋಲ್ಡರ್ಸ್ ಇದ್ದರೆ ಈ ಥರ ನಾನು ಜಾಸ್ತಿ ಇದೆ, ಅದಕ್ಕೆ ಈ ಥರ ಆಗ್ತಾಯಿದೆ. ನೋಡ್ತಾ ಇರ್ಬೋದು ಟಾಟಾ AC ಸೂಪರ್ ಮೂಡ್ ಅಂತ ಇದೆ, ಬೈ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಕ್ಲಿಯರ್ ಅಂತ 2ನೇ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಆಗ್ತಾಯಿದೆ. ಪಾಸ್ವರ್ಡ್ನು ಕೂಡ ಇರುತ್ತೆ. ಪಾಸ್ವರ್ಡ್ನ ಅವರ ವೀಡಿಯೋದಲ್ಲಿ ಇರುತ್ತೆ ಅಂದಿದ್ದೀನಿಲ್ಲ. ಸೊ ಫ್ರೆಂಡ್ಸ್ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದ್ದಲ್ಲ, ಪಾಸ್ವರ್ಡ್ ನೀವು ಅಲ್ಲಿ ವೀಡಿಯೋದಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಅಲ್ಲಿ ಮೂಡ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಮೂಡ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದಾರೆ, ಅಲ್ಲಿ ಚಾನಲಲ್ಲಿ ನೀವು ಪಾಸ್ವರ್ಡ್ ಕೂಡ ಇರುತ್ತೆ. ನಾನು ಪಾಸ್ವರ್ಡ್ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸ್ಟೋರಿ ಹಾಕ್ತೀನಿ, ಅಲ್ಲೂ ನೀವು ಕನೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನನ್ನ ಪಾಸ್ವರ್ಡ್ ಆದ ನಂತರ ಓಕೆ ಅಂತ ಹಾಕಿರ್ಬೇಕು. ಓಕೆ ಅಂತ ಮೇಲೆ ಎಕ್ಸ್ಟ್ರಾಕ್ ಆಗೋಯ್ತು. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನೀವು ಲಿವರಿ ಕೂಡ ಎಕ್ಸ್ಟ್ರಾಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ ಇದನ್ನು ಮಾಡ್ಕೊಳ್ಳಿ, ರೀಪ್ಲೇಸ್ ಅಂತ ಹಾಕೊಳ್ಳಿ. ಇದನ್ನು ಎಕ್ಸ್ಟ್ರಾಕ್ ಆಗೋಯ್ತು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇವಾಗ ಮೂಡ್ ಹುಡುಕಬೇಕಾಗುತ್ತೆ, ಅದು ಎಲ್ಲಿ ಸೇವ್ ಆಗಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನಾವೀಗ ಎಕ್ಸ್ಟ್ರಾ ಕೇರ್ ಮಾಡಿದ್ದೀವಿ ಟಾಟಾ AC ಅಂತ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಕೂಡ ಸ್ವಲ್ಪ ವೀಡಿಯೋಸ್ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಯಾಕಂದರೆ ಪಾಸ್ವರ್ಡ್ ಇದೆ ಎರಡೂ ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಟಾಟಾ AC ಪಿಕಪ್ ನಾನ್ ಗೂಡ್ಸ್ ಮೂಡ್ ಬೈ, ಮತ್ತು ನಿಮಗೆ ಟಾಟಾ AC ಪಿಕಪ್ ಗೂಡ್ಸ್ ಅಂತ ಇದೆಯಲ್ಲ, ಅಂದರೆ ಸಾಮಾನುಗಳು ಒಯ್ಯೋದು. ನಾನು ಸಾಮಾನುಗಳು ಒಯ್ಯೋದು ಹಾಕ್ತೀನಿ. 2 ಥರ ಸೇವ್ ಆಗಿರುತ್ತೆ. ನೀವು ನಿಮ್ಮ ಹತ್ರ ನಿಮಗೆ ಬೇಡ ಗೂಡ್ಸ್ಗಳು ಬೇಡ ಅಂದರೆ, ಸಾಮಾನುಗಳು ಬೇಡ ಅಂದರೆ ಅದು ಬಿಟ್ಕೊಡಿ. ನೀವು ಟಾಟಾ AC ಮೂಡ್ ನಮಗೆ ಗೂಡ್ಸ್ ಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಒತ್ತಿ ಹಿಡೀರಿ, ಇದ್ರ ಮೇಲೆ ಒತ್ತಿ ಹಿಡೀರಿ ಒಂದು ಸಲ. ಇಲ್ಲಿ ಕಟ್ ಅಂತ ಆಗ್ತಿದೆ, ಕತ್ತರೆ ಸಿಂಬಲ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಗ್ತಾಯಿದೆ, ವೇಟ್ ಮಾಡಿ. ಇನ್ನೊಂದು ಸಲ ಕ್ಲಿಕ್ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಸ್ಟೋರೇಜ್, ಇಲ್ಲಿ ನಿಮಗೆ ಬಸ್ ಸೀಡ್ ಅಂತ ಫೋಲ್ಡರ್ ಇರ್ತೀಯಲ್ಲ, ಬಸ್ ಸೀಡ್ ಮೇಲೆ ಬರ್ರಿ. ಇಲ್ಲಿ ಮೂಡ್ಸ್ನಲ್ಲಿ ಬನ್ನಿ. ಇಲ್ಲಿ ಎಕ್ಸಾಮ್ ಪ್ಯಾಡ್ ಥರ ಇದೆಲ್ಲ, ಗೋಲ್ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೈನಲಿಯಾಗಿ ನಿಮಗೆ ಇವಾಗ ನಾವು ಟಾಟಾ AC ಹಾಕಿದೀವಿ. ಇವಾಗ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಓಪನ್ ಮಾಡಿ, ಅಲ್ಲಿ ನೀವು ಡೆಲಿವರಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಬೇಕು. ಸೊ ಫ್ರೆಂಡ್ಸ್, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಟಾಟಾ AC ಪಿಕಪ್ ಮೂಡ್ ತೆಗಿಬೇಕಂದ್ರೆ ನೀವು ಮ್ಯಾನೇಜ್ಮೆಂಟ್ ಕೆಳಗಡೆ ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಈ ಸ್ಕಿಪ್ ಬಟನ್ಸ್ ಇರುತ್ತೆ ಅಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ಮುಂದಕ್ಕೆ ಹಿಂದಕ್ಕೆ ಅಂತ. ನೀವು ಸ್ಕಿಪ್ ಮುಂದಕ್ಕೆ ಮಾಡಿ, ನೋಡ್ತಾ ಇರ್ಬೋದು ಸ್ಕಿಪ್ ಆಗುತ್ತೆ, ನೋಡ್ತಾ ಇರ್ಬೋದು. ಫೈನಲಿಯಾಗಿ ನಿಮಗೆ ಈ ಥರ ಟಾಟಾ AC ಬರುತ್ತೆ. ಏನು ಬರೋದಕ್ಕೆ ಏನು ಈ ಥರ ವೈಟ್ ಇದೆ ಅಂತ ಅಂದ್ಕೊಳ್ತಾ ಇರ್ಬೋದು. ಇವಾಗ ಇದಕ್ಕೆ ಲಿವರಿ ಅಪ್ಲೈ ಮಾಡ್ಬೋದು. ಲಿವರಿ ಅಪ್ಲೈ ಮಾಡೋದು ಹೇಗಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಸರ್ಚ್ ಬಾರ್ ಪಕ್ಕದಲ್ಲಿ ನಿಮಗೆ ಟೂಲ್ಸ್ ಬಂದು ನಿಮಗೆ ಈ ಥರ ಕಲರ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. 3ನೇ ಆಪ್ಷನ್ ಮೇಲೆ ಇಲ್ಲಿ ಬ್ರೌಸ್ ಲಿವರಿ, ಇಲ್ಲಿ ಡಿವೈಸ್ ಗ್ಯಾಲರಿ, ಇಲ್ಲಿ ನಿಮಗೆ ರೀಸೆಂಟ್ನಲ್ಲಿ ಬಂದುಬಿಡುತ್ತೆ. ಇವಾಗ ನೀವು ರೀಸೆಂಟ್ನಲ್ಲಿ ಡೌನ್ಲೋಡ್ ಮಾಡಿದರೆ ಇಲ್ಲಿ ರೀಸೆಂಟ್ನಲ್ಲಿ ಬಂದುಬಿಡುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಫೈನಲಿಯಾಗಿ ನಾವು ಅಪ್ಲೈ ಮಾಡಿದ್ದೀವಿ. ಸಖತ್ತಾಗಿದ್ದೆಲ್ಲ, ಇಲ್ಲಿ ಹೈ ಅಂತ ಹಾಕೊಳ್ಳಿ. ಅಪ್ಲೈ ಮಾಡಿ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಹಣ ಇದ್ದರೆ ವ್ಯೂಸ್ ಮನಿ ಮಾಡ್ಕೊಳ್ಳಿ. ನನ್ನ ಹತ್ರ ಹಣ ಇಲ್ಲ, ನಾನು ಫ್ರೀಯಾಗಿ ಒಂದು ಅಡ್ವರ್ಟೈಸ್ ನೋಡಿ ನಿಮಗೆ ಹಾಕ್ಕೊಳ್ಳುತ್ತೀವಿ. ನೋಡ್ತಾ ಇರ್ಬೋದು ಅಂತ ಅಡ್ವರ್ಟೈಸ್ ಬರುತ್ತೆ, ವೇಟ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ನಾನು ನೋಡೋದ ತಕ್ಷಣ ಈಗ ಫೈನಲಿಯಾಗಿ ಡೆಲಿವರಿ ನಿಮಗೆ ಈ ಥರ ಆಗುತ್ತೆ, ನೋಡ್ತಾ ಇರ್ಬೋದು. ಫೈನಲಿಯಾಗಿ ನಿಮಗೆ ಟಾಟಾ AC ಮೂಡನ್ನು ನಿಮ್ಮ ಮೊಬೈಲ್ನಲ್ಲಿ ಈಗ ಬಂತು, ನೋಡ್ತಾ ಇರ್ಬೋದು. ಒಳ್ಳೆಯ ರಿಯಲಿಸ್ಟಿಕ್ ಆಗಿರುವಂಥ ಟಾಟಾ AC ನಿಮಗೆ ಕಾಣಿಸ್ತಾ ಇದೆಯಲ್ಲ. ನೀವು ಇದನ್ನು ನೋಡಿದರೆ ಅದನ್ನೇ ಇಷ್ಟ ಆಗುತ್ತೆ. ಸಖತ್ತಾಗಿದೆಯಲ್ಲ ಲಿವರಿನೂ ಕೂಡ. ಲಿವರಿ ಮತ್ತು ಮೂಡ್ ನಾನು ಡೌನ್ಲೋಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ನೀವು ಫುಲ್ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಫುಲ್ ವೀಡಿಯೋ ನೋಡಿದರೆ ನಿಮಗೆ ಏನೂ ಕೂಡ ಡೌಟ್ಸ್ ಇರೋಲ್ಲ. ನೀವು ಮತ್ತೊಮ್ಮೆ ಏನಾರು ಡೌಟ್ ಇದ್ದರೆ ನೀವು ಮತ್ತೊಮ್ಮೆ ವೀಡಿಯೋ ನೋಡಿ ಫ್ರೆಂಡ್ಸ್, ಮತ್ತೊಮ್ಮೆ ವೀಡಿಯೋ ನೋಡಿ ಹಾಕ್ಕೊಳ್ಳಿ ಅಂತ ಹೇಳುತ್ತಾ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ, ಬ್ರೋ ಇದನ್ನು ರಿವ್ಯೂನೇ ಮಾಡಿಲ್ಲ ಅಂತ ಅಂದ್ಕೊಳ್ಬೋದು. ರಿವ್ಯೂ ಫಸ್ಟ್ ಹೋದ ವೀಡಿಯೋದಲ್ಲಿ ಮಾಡಿಬಿಟ್ಟು ಫ್ರೆಂಡ್ಸ್, ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಅದನ್ನು ನೀವು ನೋಡಿ ಅದನ್ನು ಕೂಡ ರಿವ್ಯೂ ಮಾಡಿ ನೋಡಿಕೊಳ್ಳಿ. ಇವಾಗ ನೀವು ಡೌನ್ಲೋಡ್ ಮಾಡಿ ಫ್ರೆಂಡ್ಸ್, ಇದು ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.